ರಾಮಮಂದಿರ ದೇಣಿಗೆ ಹಗರಣದಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕದ್ದ ಹಣ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆಗಿದೆಯಾ? ಆರೋಪಿಗಳ 30 ಬ್ಯಾಂಕ್ ಖಾತೆಗಳು ಸದ್ಯ ಫ್ರೀಸ್ ಆಗಿದೆ. ಷೇರು ಹೂಡಿಕೆ ಮಾಡಿರುವಂತಹ ದಾಖಲೆಗಳು ಇದೀಗ ಪತ್ತೆಯಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸಂಬಂಧಿಕರ ಖಾತೆ ಮುಖಾಂತರ ಹಣ ವರ್ಗಾವಣೆ ಮಾಡಲಾಯ್ತಾ? ಹಾಗಿದ್ರೆ ರಾಮಮಂದಿರ ದೇಣಿಗೆ ಹಗರಣದಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕದ್ದ ಹಣ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆಯ್ತಾ? ಹಾಗಿದ್ರೆ ಆರೋಪಿಗಳ 30 ಬ್ಯಾಂಕ್ ಖಾತೆಗಳು ಸದ್ಯ ಫ್ರೀಸ್ ಆಗಿದೆ. ಷೇರು ಹೂಡಿಕೆ ಮಾಡಿರುವಂತಹ ದಾಖಲೆಗಳು ಸದ್ಯ ಈಗ ಪತ್ತೆಯಾಗ್ತಾ ಇದೆ. ಸಂಬಂಧಿಕರ ಖಾತೆ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ದೊರೆತಿದೆ. ನಕಲಿ ದೇಣಿಗೆ ರಶೀದಿಗಳು ಸದ್ಯ ಪೊಲೀಸರ ವಶಕ್ಕೆ ದೊರೆತಿದೆ. ಆರೋಪಿಗಳ ಮನೆಗಳಲ್ಲಿ ಸದ್ಯ ಶೋಧ ಕಾರ್ಯ ಮುಂದುವರೆದಿದೆ. ಮೊಬೈಲ್, ಡಿಜಿಟಲ್ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ನೋಡಿ, ಕದ್ದ ಹಣದಿಂದ ಷೇರು ಮಾರುಕಟ್ಟೆಗೆ ಹೂಡಿಕೆ ಮಾಡಿದ್ರ? ಹಾಗಾದ್ರೆ ರಾಮಮಂದಿರದ ಹಣ ಎಲ್ಲಿಗೋಯ್ತು? ಸದ್ಯ ಪೊಲೀಸರು ತೀವ್ರ ತನಿಖೆಯನ್ನ ಮಾಡ್ತಿದ್ದಾರೆ, ಜೊತೆಗೆ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಈಗ ಅಯೋಧ್ಯೆ ರಾಮಮಂದಿರ ದೇಣಿಗೆ ಹಣ ದುರುಪಯೋಗ ಪ್ರಕರಣ ಇದೆಯಲ್ಲ, ಆ ತನಿಖೆ ಈಗ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕಳುವಾದಂತಹ ದೇಣಿಗೆ ಹಣದ ಒಂದು ಭಾಗವನ್ನ ಆರೋಪಿಗಳು ಶೇರ್ ಮಾರುಕಟ್ಟೆ ಹಾಗೂ ಇತರ ಹಣಕಾಸು ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿರುವಂಥದ್ದು. ಪೊಲೀಸರ ತನಿಖೆ ವೇಳೆ ಆರೋಪಿ ಅನುಕಲ್ಪ ಮಿಶ್ರಾ ಸಹ ಆರೋಪಿ ಅವಿನಾಶ್ ಶುಕ್ಲಾ ಜೊತೆಗೆ ದೇಣಿಗೆ ಹಣವನ್ನ ಷೇರುಗಳಲ್ಲಿ ಹೂಡಿಕೆ ಮಾಡಿದಾಗಿ ಹೇಳಿರುವುದಾಗಿ ಸದ್ಯ ಮೂಲಗಳು ತಿಳಿಸಿದೆ. ಹಣದ ಜಾಡು ಮರೆಮಾಚೋಕೆ ಸಂಬಂಧಿಕರು ಮತ್ತೆ ಆಪ್ತರ ಬ್ಯಾಂಕ್ ಖಾತೆಗಳನ್ನು ಬಳಸಲಾಗ್ತಿತ್ತು ಎಂಬ ಆರೋಪ ಕೂಡ ಕೇಳಿಬಂದಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳು ಹಾಗೂ ಅವರ ಸಂಬಂಧಿಕರ ಹೆಸರಿನ 30 ಬ್ಯಾಂಕ್ ಖಾತೆಗಳನ್ನು ಸದ್ಯ ಪೊಲೀಸರು ಸ್ಥಗಿತಗೊಳಿಸಿದ್ದಾರೆ, ಅಂದ್ರೆ ಫ್ರೀಸ್ ಮಾಡಿದ್ದಾರೆ. ಘೋಷಿತ ಆದಾಯಕ್ಕೆ ಹೊಂದಿಕೆಯಾಗದ ವಹಿವಾಟುಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗಿದೆ. ಅಯೋಧ್ಯೆ ಪೊಲೀಸರು ಆರೋಪಿಗಳ ಮನೆಗಳಲ್ಲಿ ಈಗ ಮತ್ತೊಮ್ಮೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅಲ್ಲಿ ಮೊಬೈಲ್ ಫೋನ್ಗಳು, ಜೊತೆಗೆ ಹೂಡಿಕೆ ದಾಖಲೆಗಳು, ಡಿಜಿಟಲ್ ಪಾವತಿ ವಿವರಗಳು ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ನಕಲಿ ದೇಣಿಗೆ ರಶೀದಿಗಳು ಕೂಡ ಅಲ್ಲಿ ಪತ್ತೆಯಾಗಿದೆ ಅಂತ ಹೇಳಿಬಿಟ್ಟು ತನಿಖಾ ಮೂಲಗಳು ತಿಳಿಸಿದೆ. ತನಿಖಾಧಿಕಾರಿಗಳು ಈಗ ಬ್ರೋಕರೇಜ್ ಖಾತೆಗಳು, ಹಾಗೆ ಷೇರು ವಹಿವಾಟು, ಆಸ್ತಿ ಖರೀದಿ ಹಾಗೂ ಡಿಜಿಟಲ್ ಹಣಕಾಸು ಮತ್ತೆ ಈ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಇಲ್ಲಿ ಕಳುವಾದಂತಹ ಹಣದಿಂದ ಗಳಿಸಿದ ಲಾಭವನ್ನ ಮರು ಹೂಡಿಕೆ ಮಾಡಲಾಗಿದೆಯಾ ಅಥವಾ ಇತರ ಆಸ್ತಿಗಳ ಖರೀದಿಗೆ ಬಳಸಿಕೊಳ್ಳಲಾಗ್ತಾ ಇದೆಯಾ ಅನ್ನೋದನ್ನ ಸದ್ಯ ತನಿಖೆ ಮಾಡಲಾಗ್ತಾ ಇದೆ. ಸದ್ಯ ಈಗ ರಾಮ ಮಂದಿರ ಹುಂಡಿ ಕಳ್ಳತನ ಕೇಸ್ ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕಳು ಮಾಡಿದಂತ ದುಡ್ಡನ್ನ ಅಲ್ಲಿ ಶೇರ್ ಮಾರ್ಕೆಟ್ಗೆ ಹಾಕಲಾಗಿದೆ, ಜೊತೆಗೆ ಬೇರೆ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಿದೆ. ಅದು ಕೂಡ ಅವರ ಅಕೌಂಟ್ ಅನ್ನ ಬಳಸಿಲ್ಲ, ಹೊರತಾಗಿ ಅವರ ಮನೆಯವರು, ಫ್ರೆಂಡ್ಸ್ ಅವರ ಅಕೌಂಟ್ಗಳ ಮುಖಾಂತರ ಅದನ್ನು ಹೂಡಿಕೆ ಮಾಡಿದ್ದಾರೆ. ಅಲ್ಲಿ ಹೂಡಿಕೆ ಇಟ್ಟಿರುವಂತದ್ದು ಗೊತ್ತಾಗಿದೆ. ಹಾಗಾಗಿ ಸದ್ಯ ಪೊಲೀಸರು ಅವರೆಲ್ಲರ ಅಕೌಂಟ್ ಅನ್ನ ಮನೆಗೆ ತೆರಳಿ ಪರಿಶೀಲಿಸಿದಾಗ ಗೊತ್ತಾಗಿದೆ. ಸದ್ಯ ಯಾವೆಲ್ಲ ಅಕೌಂಟ್ ಮುಖಾಂತರ ಹೂಡಿಕೆ ಮಾಡಿದ್ರಲ್ಲ ಆ ಎಲ್ಲ ಅಕೌಂಟ್ಗಳನ್ನು ಸದ್ಯ ಫ್ರೀಸ್ ಮಾಡಲಾಗಿದೆ, ಅಂದ್ರೆ ಸ್ಥಗಿತಗೊಳಿಸಲಾಗಿದೆ. ಸೊ ಮುಂದಿನ ತನಿಖೆ ಆಗೋವರೆಗೂ ಈ ಹಣ ಹೆಂಗ್ ಅಲ್ಲಿ ಡೆಪಾಸಿಟ್ ಮಾಡಿದ್ರು, ಯಾವ ತರ ಡೆಪಾಸಿಟ್ ಮಾಡಿದ್ರು, ಕ್ಯಾಶ್ ಅಲ್ಲಿ ಇವ್ರ ಅಕೌಂಟ್ಗೆ ಹಾಕಿದ್ರು ಅಥವಾ ಡೈರೆಕ್ಟ್ ಆನ್ಲೈನ್ ಮಾಡಿದ್ರ, ಈ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ತನಿಖೆ ನಡೀತಾ ಇದೆ. ಸೊ ಇದಲ್ಲದೆ ಬಗೆದಷ್ಟು ಕೂಡ ಹೆಚ್ಚಾಗ್ತಾ ಇದೆ, ಹೆಚ್ಚೆಚ್ಚು ಅಂಶಗಳು ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದು ಸದ್ಯ ರಾಮ ಮಂದಿರದ ಹುಂಡಿ ಕಳ್ಳತನ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು.